ನಿಮಿಷ ಮುಗಿಸ್ಕೊಡ್ತೇವೆ. ಎಸ್ ವಿ ಪಾಟೀಲ್ ಗುಂಡೂರವರು 578 ಪುಸ್ತಕ ಬರೆದಾರ. ಎಷ್ಟ್ರಿ? 578 ಪುಸ್ತಕ. ರಾಜ್ಯದಲ್ಲಿ ಮೊದಲಿಗರು, ದೇಶದೊಳಗೆ 2ನೇ ಸ್ಥಾನ ಅಂತ ಒಬ್ಬ ಮೇರು ನಡೆದಾಡೋ ದೇವರು ಪುಸ್ತಕ ಭಾಗ 1, 2 ಮಾಡಿ ಅದ್ರದ್ದು ವಿಮರ್ಶೆ ಪುಸ್ತಕನೂ ಪ್ರಿಂಟ್ ಆಗೈತಿ. ಈಗ ಇವತ್ತೇನು ಬಿಡುಗಡೆ ಆಯ್ತಲ್ಲ ದಿವ್ಯ ಪ್ರಕಾಶ, ಅದನ್ನ ಸಂಪಾದನೆಯನ್ನ ಅಜ್ಜ ಡಾಕ್ಟರ್ ಎಂ ಶಿವಮೂರ್ತಿ ಅವರ ಬರೆದ ಪುಸ್ತಕವನ್ನು ಮತ್ತು ಮರುಮುದ್ರಣ ಆಗಿದೆ. ಇನ್ನೊಂದು ವಿಶೇಷ ಸಕ್ರಿ ಕರಡಪ್ಪ ಅಜ್ಜಂದು ಮತ್ತೆ ಇನ್ನೊಂದು ಯಾವ್ದು ಮಾಡಿದೆ, 2 ಕುಟುಂಬದ ಕಾರ್ಯಕ್ರಮ ಇದೆ. ಹಂಗಾಗಿ ಪಾಟೀಲ್ ಗುಂಡೂರವರು 578 ಪುಸ್ತಕ, ಈಗ 79, 80, 90ರವರೆಗೆ ಈಗ ರೆಡಿ ಆಗ್ತದ. ಒಂದು ತಿಂಗಳೊಳಗೆ ಇನ್ನೊಂದು 10 ಪುಸ್ತಕ ರೆಡಿ ಆಗ್ತದ ಅಂತ ಒಬ್ಬ ಮೇರು ಸಾಹಿತಿ. ಬಹಳ ಸರಳ. ನಾನು ಸಾಕಷ್ಟು ಜನ ಸಾಹಿತ್ಯಗಳನ್ನು ನೋಡೀನಿ. ಒಂದು 15-20 ಪುಸ್ತಕ ಬಂದ್ರೆ ಮಕ್ಕಳು ಇರ್ತಾರೆ. ಆದರೆ ಪಾಟೀಲ್ ಬಹಳ ಸರಳ, ಜಂಗಮ ಗುರು, ಭಕ್ತಿ, ಪ್ರೇಮ ಅಂತ ಒಬ್ಬ ಮೇರು ಸಾಹಿತಿ. ಅವರು ಚರತ್ ತಪ್ಪಜ್ಜವ್ರ ಬಗ್ಗೆ ನಡೆದಾಡೋ ದೇವರು ಭಾಗ 1, 2 ಪುಸ್ತಕ ಮಾಡ್ಯಾರ. ಆ ಪುಸ್ತಕ ಈಗ ಇನ್ನೊಬ್ರು ಚಿಕ್ಕಣ್ಣ ಅಂತ ಬಂದಾರ. ಒಂದು ನಿಮಿಷ, ಚಿಕ್ಕಣ್ಣ ಕರೀ, ಆದಿತ್ಯ ಚಿಕ್ಕಣ್ಣ ಇಲ್ಲಿ ಬರ್ರಿ. ಅವರು ಡಾಕ್ಟರ್ ರಾಜ್ಕುಮಾರ್ ಅವರ 15 ಫಿಲ್ಮ್ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಕೆಲಸ ಮಾಡ್ಯಾರ. ಅವರು ನಮ್ಮ ಜಿಲ್ಲೆದಾರ. ನಾನು ಅವಾಗ ಅಸಿಸ್ಟೆಂಟ್ ಡೈರೆಕ್ಟರ್ ವಿದ್ಯಾ ಅಂತ ಹೇಳ್ತಾ. ಇವತ್ತೇನಾದ್ರೂ ಡೈರೆಕ್ಟರ್ ಚೆನ್ನಾಗಿ ಕೆಲಸ ಮಾಡ್ಬೇಕಂದ್ರೆ ಅಸಿಸ್ಟೆಂಟ್ ಡೈರೆಕ್ಟರ್ ಚೆನ್ನಾಗಿದ್ರೆ ಮಾತ್ರ ಡೈರೆಕ್ಟರ್ ಹೆಸರು ತಗೋತಾನೆ, ಇರೋದು ಸಾಧ್ಯನೇ ಇಲ್ಲ. ಇವತ್ತೊಂದು ಸಿನಿಮಾ ಏನಾದರೂ ಸಕ್ಸಸ್ ಆಗಿರ್ತಂದ್ರೆ ಆ ಎಲೆಮೆರೆಕಾಯಿರ್ತಕ್ಕಂಥ ಕ್ಯಾಮ್ರಾ ಹಿಂದಿರೋರು, ಲೈಟ್ ಮ್ಯಾನು, ಮತ್ತು ಸ್ಕ್ರಿಪ್ಟ್ ಬರೆಯೋರು, ಮತ್ತು ಸಾಹಿತಿಗಳು, ಅವರೆಲ್ಲರ ಒಂದು ಸಾಧನೆ ಮೇರೆಗೆ ಆ ಚಿತ್ರ ಯಶಸ್ವಿ ಆಗ್ತದೆ. ಹಂಗ ಭಾಷೆನ ಮಾತಾಡ್ತಾರೆ. ಅದು ಇಲ್ಲಿ ಮಾತಾಡೋದು ಬೇಡ, ಅವರನ್ನು ಭಾಳ ಪ್ರೀತಿಯಿಂದ. ಹಾಗಾಗಿ ಎಸ್ ವಿ ಪಾಟೀಲ್ ಗುಂಡೂರವರು 10 ನಿಮಿಷ. ಆಮೇಲೆ ನಮ್ಮ ಎಲ್ಲ ಸ್ವಾಮಿಗಳ ಪರವಾಗಿ ಮರಬಳ್ಳಿ ಮಲ್ಲಿಕಾರ್ಜುನ ಶಿವಾಚಾರ್ಯ ಸ್ವಾಮಿಗಳು, ಗುರುಪಾದೇವರ ಮಠ, ಅವರು ಚರತ್ ತಪ್ಪಜ್ಜವರ ಚಿರಂಜೀವಿ. ಅದು ಭಾಳ ವಿಶೇಷ ಇದೆ. ಅವರ ಸಾನ್ನಿಧ್ಯದೊಳಗೆ ಇವತ್ತು ನಮಗೆ ದೀಕ್ಷಾ ಮಾಡಿದ ಗುರುಗಳು, ಪಟ್ಟಾಧಿಕಾರ ಮಾಡಿದ ಗುರುಗಳು, ಮತ್ತು ಜೊತೆಗೆ ಅಣ್ಣ. ಇದು ನಾವು 5-6 ಜನ ಅಣ್ಣ ತಗೊಳ್ಳೋದೇವೆ, ಎಲ್ಲ ಸ್ವಾಮಿಗಳು ಅಣ್ಣ ತಗೊಳ್ಳೋದೇವೆ. ಪುಣ್ಯಮೂರ್ತಿ ಸದ್ಗುರು ವರಗುರು ಚರಂತಾರೆ ಮಹಾಸ್ವಾಮಿಗಳವರ 22ನೇ ಪುಣ್ಯ ಸ್ಮರಣೋತ್ಸವದ ಈ ಮಂಗಳದ ದಿವ್ಯ ವೇದಿಕೆಯಲ್ಲಿ ವಿರಾಜಮಾನರಾಗಿ ನೇತೃತ್ವವನ್ನು, ಅಧ್ಯಕ್ಷತೆಯನ್ನು, ಪಾವನ ಸಾನ್ನಿಧ್ಯವನ್ನು ದಯಪಾಲಿಸಿರುವ ಎಲ್ಲ ಪರಮ ಪೂಜ್ಯ ಹರಗುರು ಚರಮೂರ್ತಿಗಳ ಅಡಿದವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ದೀರ್ಘದಂಡ ನಮನಗಳು. ಹಾಗೆ ಎಲ್ಲ ಗಣ್ಯಮಾನ್ಯರೇ ಹಾಗೂ ಇಂಥ ಒಂದು ಅಭೂತಪೂರ್ವ ಕಾರ್ಯಕ್ರಮಕ್ಕೆ ಸಾಕ್ಷೀಭೂತರಾಗಿರ್ತಕ್ಕಂಥ ಸುತ್ತಮುತ್ತಲ ಬಳ್ಳಾರಿ ಜಿಲ್ಲಾ ಕೇಂದ್ರ ಮತ್ತು ಅಜ್ಜನ ಎಲ್ಲ ಆತ್ಮೀಯ ಭಕ್ತ ಬಳಗಕ್ಕೆ ಶರಣಾರ್ಥಿಗಳು. 10 ನಿಮಿಷ ಹೇಳಿದ್ದಾರೆ. ನೀವು 10 ನಿಮಿಷ ಕೇಳಿದರೆ ಹೇಳ್ತೀನಿ, ಸ್ವಲ್ಪ ಗದ್ದಲ ಮಾಡಿದರೆ 5 ನಿಮಿಷನೇ ಮುಗಿಸ್ತೀನಿ. ಹಲವು ಮಾತೇನು ನೀನೊಲಿದು ಪಾದವನಿಟ್ಟ ನೆಲವೇ ಸುಕ್ಷೇತ್ರ, ಜಲವೇ ಪಾವನ ತೀರ್ಥ, ಸುಲಭ ಶ್ರೀ ಗುರುವೇ ಕೃಪೆಯಾಗು. ಮೂಲಕರ್ತೃ ಗದ್ದಿಕೇರಿ ದೊಡ್ಡ ಬಸವೇಶ್ವರ ಶಿವಯೋಗಿಗಳ ಅವರ ಅಪರಾವತಾರವಾಗಿ ಜನ್ಮ ವ್ಯಕ್ತಿ ಬಂದ ನಮ್ಮ ನಿಮ್ಮೆಲ್ಲರ ಆರಾಧ್ಯ ದೇವ ಚರಂತಪ್ಪಜ್ಜರ ಬಹುತೇಕ ಮಹಾರಾಷ್ಟ್ರದ ಕನ್ನೇರಿ ಮಠವನ್ನು ಹೊರತುಪಡಿಸಿ ಕರ್ನಾಟಕದ ಕನ್ನೇರಿ ಮಠ ಅಂತೇಳಿ ಪರಮ ಪೂಜ್ಯ ಅದೃಶ್ಯ ಕಾಡಸಿದ್ದೇಶ್ವರ ಮಹಾಸ್ವಾಮಿಗಳ ಅವರಿಂದಲೇ ಕರೆಸಿಕೊಂಡ ಮತ್ತೊಂದು ಮಠ ಎಲ್ಲರೂ ಇದ್ದರೆ ನಂದೀಪುರದ ಪುಣ್ಯಕ್ಷೇತ್ರ, ಅದು ಕೃಷಿ ಋಷಿ ಪರಮ ಪೂಜ್ಯ ಡಾಕ್ಟರ್ ಮಹೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳು ಅಂತಕ್ಕಂಥ ಮಾತನ್ನು ಹೇಳ್ತಾ 1-2 ಮಾತನ್ನು, ಯಾಕಂದರೆ ಪುಣ್ಯ ಸ್ಮರಣೋತ್ಸವ ಆಗಿರೋದರಿಂದ ಅಜ್ಜಂದು ಹುಟ್ಟಾನೆ ಅಖಂಡ ದಿವ್ಯ ಶಕ್ತಿಯನ್ನು ಪಡ್ಕೊಂಡು ಬಂದಿರತಕ್ಕಂಥ ಆಯಾವ ಚರಂತಪ್ಪಜ್ಜ ಅನೇಕ ಬಾಲಲೀಲೆಗಳನ್ನು ಸಹಜವಾಗಿ ತೋರ್ತಾ ಬರತಕ್ಕಂಥ ಸಂದರ್ಭದಲ್ಲಿ ನಮ್ಮಲ್ಲಿ ಒಂದು ಸಂಸ್ಕೃತ ಉಕ್ತಿ ಇದೆ, ಯತ್ರ ನಾರ್ಯಸ್ತು ಪೂಜ್ಯಂತೆ ರಮಂತ್ರೇ ತತ್ರ ದೇವತಃ. ಅಲ್ಲಿ ಕರೀಂ ಸಾಬನು ಒಂದು ಕಲ್ಲಂಗಡಿ ಹಣ್ಣಿನ ತೋಟ ಮಾಡಿರ್ತಾನೆ ಬಾಚಿಗೊಂಡನಹಳ್ಳಿಯಲ್ಲಿ.
ಮೌಲಮ್ಮ ಅಂತ ಒಬ್ಬ ತುಂಬ ಗರ್ಭಿಣಿ ಪಾಪ ಆಸೆ ಸಹಜವಾಗಿ ಒಂದು ಹಣ್ಣು ಕಿತ್ಕೊಂಡ್ರೆ ಆಕಿನ್ನ ಹೆಂಗ್ ಬೇಕಂದ್ರೆ ಹೊಡೆದು ಬಿಟ್ಟಿರ್ತಾರ ಅವನು. ತುಂಬ ಗರ್ಭಿಣಿ ಎಲ್ಲಿ ಅಭಾಷಣ ಆಗ್ತದೆ ಅಂತೇಳಿ ಭಾಳ ಸಂಕಟಕ್ಕೊಳಗಾಗಿ ಬರಬೇಕಾದ್ರೆ ಈ ಸಣ್ಣ ಹುಡುಗರು 8ನೇ ಕ್ಲಾಸ್ ಓದ್ತಿರ್ತಾರೆ, ಅಲ್ಲಿ ಇದನ್ನು ಲೀಲೆಗಳು ನಡೆದಿರ್ತದೆ. ಅಲ್ಲಿ ಏನು ಆ ಕಾಲದಿಂದ ಹತ್ತಿರ ಇದ್ದವರು ಬಾಚಿಗೊಂಡ ನಳ್ಳಿ ತಂಬಳ್ಳಿ ಏನಲ್ಲಿ ಕೊಟ್ರಗೌಡರು ಮತ್ತು ನಾಗನಗೌಡರನ್ನು ಕೇಳ್ತಾಳೆ, ಅಪ್ಪ ಇಲ್ಲಿ ಸ್ವಾಮಿ ಇದ್ನಲ್ಲ ಗುರುಪಾದಯ್ಯ ಸ್ವಾಮಿ ಮೊಮ್ಮಗ ಕೊಟ್ರಮ್ಮನ ಮಗ ಎಲ್ಲಿದ್ದಾನ? ಈತ ಬರ್ತಾನ ಪಾಟಿ ಚೀಲ ತಗೊಂಡು ಬಂದಾಗ, ಅಪ್ಪ ನನಗೆ ಹೊಟ್ಟಿ ಭಾಳ ನೋವು, ಈಗ ಕರೀಂ ಸಾಬ್ ಪಡೆದು ಬಿಟ್ಟ ಅಂತ ಹೇಳಿದ್ರೆ ಆಕೆಯ ತಲೆ ಮೇಲೆ ಕೈ ಇಟ್ಟು, ಬಹುತೇಕ ಅಲ್ಲಿ ಒಂದು ಘಟನೆ ಏನಿರ್ತದೆ, ಮೌಲಮ್ಮಗೆ ಹೇಳಿರ್ತಾರೆ, ಇಲ್ಲಿ ತನಕ 3 ಹೆಣ್ಣುಮಗಳಾಗಿದೆ ನಿನಗೆ, ಈ ಕೂಸು ಗಂಡು ಕೂಸು ಆದರೆ ನಮ್ಮ ಮನೆಯಾಗಿ ಇಟ್ಕೊಳ್ತೀವಿ, ಇಲ್ಲದ್ರೆ ನನ್ನ ಮಗನಿಗೆ ಮತ್ತೊಂದು ಮದುವೆ ಮಾಡ್ತೀನಿ ಅಂತ ಹೇಳಿರ್ತಾಳೆ. ಏನು ಮಾಡ್ಬೇಕು? ನಮ್ಮ ಕೈಯಾಗಿರ್ತದ? ಸೃಷ್ಟಿಯ ಎಲ್ಲದೂ ಕೂಡ ಆತನ ಏನು ದೈವದ ಮೇಲೆ ನಡೀತಕ್ಕಂಥದ್ದು. ಆಗ ಬಾಲಕ ಚರಂತಪ್ಪಜಂತ ಬಂದಾಗ, ಯವ್ವ ನಾಳೆಗೆ ಸುರಕ್ಷಿತವಾಗಿ ನೀನು ಗಂಡಡಿತಿ, ನಿನ್ನ ಗಂಡಿಗೆ ಇನ್ನೊಂದು ಮದುವೆ ಮಾಡೋದಲು ಅಂತೇಳಿ ಆಶೀರ್ವಾದ ಮಾಡಿಕೊಡ್ತಾರೆ. ತದನಂತರ ಆ ಕರೀಂ ಸಾಬನ್ ಕರೆದು, ಯಾಕೆ ಹೊಡೆದಿ ಕರೀಂ ಸಾಬ ಅಂತ ಕೇಳಿದ್ರೆ, ನನ್ನ ತೋಟ ಎಲ್ಲ ಹಾಳು ಮಾಡಿಬಿಟ್ಲು, ಕಲ್ಲಿನ ಗಂಡೆಲ್ಲ ಕಿತ್ತಿ ಅಂತ. ಆಗ ಅಲ್ಲಪ್ಪ ಕಿತ್ತಿದ್ರೆ ಒಂದು ತಗೊಂಡಿದ್ದಾಳು, ಇಲ್ಲರಿ ಎಲ್ಲ ತೋಟ ಹಾಳಾಗಿದೆ, ಇಲ್ಲರಪ್ಪ ಸುಳ್ಳು ಹೇಳ್ತಾನ ಅಂತ ಎಮ್ಮೆ ಹೇಳಿರ್ತಾಳ. ಯಾವಾಗ ನಿನ್ನ ಬಾಯಿಂದ ಹಾಳಾಗುತ್ತಂದಾಗ ತೋಟ ಹಾಳಾಗಲು ಬಿಡು ಅಂತಾರೆ, ಎಲ್ಲ ಕೋತಿಗಳು ಬಂದು ಕಲ್ಲಿನ ಗಂಡು ತಿನ್ನಕತ್ತು ಬಿಡ್ತಾವೆ. ಆಗ ತಪ್ಪಾಯಿತು ಅಂತ ಬಂದು ಮತ್ತೆ ಚರಂತಪ್ಪ ಏನು ಬಾಲಕನ ಕೇಳಿದರೆ, ಆಯ್ತಪ್ಪ ಇನ್ನು ಮೇಲೆ ಯಾರು ಗರ್ಭಿಣಿಯರು ಇರ್ತಾರೆ, ಯಾರು ವಯೋವೃದ್ಧ ಮಹಿಳೆಯರು ಇರ್ತಾರ, ಅವ್ರ ಮನೆಗೆ ಹೋಗಿ ಕಲ್ಲಂಗಡಿಯನ್ನು ನೀನೇ ಉಚಿತವಾಗಿ ಕೊಟ್ಟು ಬಾ, 1ಕ್ಕೆ 10 ಪಟ್ಟು ಆಗುತ್ತೆ ಅಂತ ಹೇಳ್ತಾರೆ. ಆ ರೀತಿ ಅದೇನು ಕಲ್ಲಂಗಡಿಯನ್ನು ಕೊಟ್ಟ 1ಕ್ಕೆ 10 ಪಟ್ಟು ಆಯಿತು ಅಂತ. ಕೈ ಇದ್ದರೆ ಬಿಡ್ರಿ, ಏನಾಗಲ್ಲ, ಹೇಳಿದ್ರಲ್ಲ ಚಪ್ಪಾಳೆ ತಟ್ಟಕ. ಇಲ್ಲಿ ಮುದ್ರೆಗಳು ಇರ್ತದೆ, ರಕ್ತ ಸಂಚಲನ ಚಲೋ ಆಗ್ತದೆ, ಸೊಳ್ಳೆಗಳು ಸಾಯ್ತವ, ಕಂಡಪಟ್ಟು ಸೊಳ್ಳೆಗಳು. ಚಪ್ಪಾಳೆ ಒಂದು ಪ್ರೋತ್ಸಾಹ. ಇದು ಯಾಕೆ ಇಲ್ಲಿ ಬಂತು ಅಂದರೆ, ಮುಂದೆ ಚರಂತಪ್ಪಜ್ಜಿ ಅವರು ತೋಟ ಮಾಡ್ತಾರೆ, ಕೃಷಿಯನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ವರ್ಗ ವರ್ಣಗಳನ್ನು ಎಣಿಸದೆ ಓಣಿ ಕೇರಿಯನ್ನೆಲ್ಲ ಎಲ್ಲ ವಯೋವೃದ್ಧ ಮಹಿಳೆಯರನ್ನ ಗರ್ಭಿಣಿಯರನ್ನ ಕೊಂಡಿಯಲ್ಲಿ ಕರ್ಕೊಂಡೋಗಿ ತೋಟದ ಕೆಲಸಕ್ಕೆ ಕರ್ಕೊಂಡೋಗಿ ಕೆಲಸ ಮಾಡಿಸದೆ ಅವರನ್ನು ಹಾಗೆ ಕೂಡಿಸಿ ಚಾ ಮತ್ತು ಪ್ರಸಾದ ಕೊಟ್ಟು 1 ರೂಪಾಯಿ ಹೆಚ್ಚು ಕೊಡ್ತಾರೆ ಆ ಕಾಲದಲ್ಲಿ ಮಹಿಳೆಯರಿಗೆ. ಇದು ಎಲ್ಲ ಸರ್ಕಾರಕ್ಕಿದಾಗಿ ಬುದ್ಧಿ ಹಿಂಗೆ ಮಾಡಿದ್ರೆ ಹೆಂಗಿರಪ್ಪ ಭಾಳ ಇದಾಗ್ತದೆ. ಇಲ್ಲ, ಮಹಿಳೆಯರನ್ನು ಗೌರವಿಸಬೇಕು, ಸ್ವತಃ ಆದಿಶಕ್ತಿಯನ್ನು ಪೂಜಿಸಿದಂತೆ ಅಂತೇಳಿ ಸುಮ್ಮನೆ ಕುಂದರಿಸಿ ಕೂಲಿ ಕೊಟ್ಟ ಮಠ ಭಾರತದಲ್ಲಿ ಎಲ್ಲಾರಿದ್ರೆ ಗದ್ದಿಕೇರಿ ಮಠ ಒಂದು ಸತ್ಯವಾದ ಘಟನೆ. ಇದು ಅನೇಕ ಲೀಲೆಗಳನ್ನು ಕೂಡ ಅದರಲ್ಲಿ ಆಗಿದೆ. ಅದಕ್ಕೆ ಅಸಾಧ್ಯವಾಗಿದ್ದು ಇಲ್ಲ ಅಂತ ಅಜ್ಜವ್ರನ್ನ ನೀವು ನೋಡಿದರೆ ಇರ್ಬೋದು. ಇದು ಒಂದು ಹೋಲ್ಸೇಲ್ ಅಂಗಡಿಯಪ್ಪ, ನಾನು ಕೊಡ್ತೀನಿ, ನಾನು ಗಲ್ಲದ ಮೇಲೆ ಕುಂತೀನಿ, ಕೊಡೋನು ಅಜ್ಜದನ, ಏನಾರ ಕೇಳ್ರಿ ಅಂತ ಹೇಳ್ತಾರೆ ಅವರು. ಅದಕ್ಕೆ ಅನೇಕ ವರಗಳನ್ನು ಪಡೆದವರು ಇದ್ದಾರೆ. ಒಮ್ಮೆ ಒಂದೇನು ಮಾಡ್ತಾರೆ, ಮುಂದ್ಗಡೆ ಅಜ್ಜ ನಡ್ಕೊಂಡು ಹೋಗ್ತಿರ್ತಾನೆ, ಹಿಂದ್ಗಡೆ ತಂಬ್ರಳ್ಳಿ ನಾಗನಗೌಡ ಕೊಟ್ರಗೂಡು ಹೋಗ್ಬೇಕಾದ್ರೆ, ನಿಂದು ಭಾಳ ಆತಪ್ಪ, ಬರೀ ಸುಳ್ಳು ಮಾತಾಡ್ತೀನಿ ಅಂತ ಅವರು ಮಾತಾಡ್ತಾರೆ. ಏನಂದರೆ, ಅಲ್ಲೋ ಮಾರಾಯ, ಇದ್ಯಾವುದು ಕೋಳೂರು ಕೊಡಗು ಸಂತೆ, ಕಲ್ಲು ಹೆಂಗಪ್ಪ ಕುಡಿತದೆ, ಎಲ್ಲ ಸುಳ್ಳು. ಅಜ್ಜ ಮುಂದೆ ಹೊಂಟಿರ್ತಾರೆ, ಆಗ ಹೇಳ್ತಾರೆ, ಲೇ ಕಾಲ ಬದಲಾಗಿಲ್ಲಲೇ, ಮನುಷ್ಯನ ಮನಸ್ಥಿತಿ ಬದಲಾಗೈತಿ. ಕೈಯಾಗ ಬಾಳೆಹಣ್ಣು ಇತ್ತುವಂತೆ, ಕಂಟಿ ಬಸವೇಶ್ವರಿಗೆ ಹೊಂಟಿರ್ತಾರೆ 3 ಜನ. ಬಸವಣ್ಣನ ಮುಂದೆ ಬಾಳೆಹಣ್ಣು ಇಡಲ್ಲ, ಅದು ತಿಂತತ್ತಿಲ್ಲ ನೋಡ್ರಿ ಅಂತಾರ. ಬಾಳೆಹಣ್ಣಿಟ್ಟು ಕೈ ಕಟ್ಕೊಂಡು ಕೈ ಮುಗಿದು ನಿಂದಿರ್ತಾರ. ಆ ಕಾಲದಾಗ ಶಿವ, ಈ ಕಾಲದಾಗ ಶಿವ, ಬಸವೇಶ ಅದಿಲ್ಲಪ್ಪ ನೀನಿದ್ರೆ ಬಾಳೆಹಣ್ಣು ತಿನ್ನುವಂತ ಅಜ್ಜವ್ರು ಹೇಳಿದ್ರೆ, ಕಂಟಿ ಬಸವೇಶ್ವರ ಕಲ್ಲು ಬಸವಣ್ಣ 2 ಬಾಳೆಹಣ್ಣು ತಿಂದಿದ್ದನ್ನು ನೋಡಿದವರು ಇದ್ದಾರೆ. ಇದು ಏನಂತೀರಿ? ಇಂಥ ಹಲವಾರು ಲೀಲೆಗಳನ್ನು ಪರಮ ಪೂಜ್ಯರು. ಅದಕ್ಕೆ ಸಹಜವಾದ ಪವಾಡಗಳನ್ನು ಮಾಡೋದಲ್ಲ, ಸಹಜವಾದ ಇರುವಿಕೆ. ಈಗ ಆತ್ಮ ಎಲ್ಲಿಂದಲೋ ಬಂದು ಇವತ್ತು ದೇಹ ಕಟ್ಕೊಂತು. 2 ಹೆಣ್ಣರು 20 ಮಕ್ಕಳು ಅಜ್ಜವರಿಗೆ. ಒಂದು ದಿನ ಗುರುಬಸಮ್ಮ ಹೇಳ್ತಾಳೆ,
ಅವತ್ತು ಗದ್ದಿಕೇರಿ ಜಾತ್ರೆ ಹೊರಗಡೆ ಭಕ್ತರು ಕರೀತಾರೆ, ಕರೆದು ಅವ್ರು ಪ್ರಸಾದ ಮಾಡಿ ಬರ್ತಾರೆ. ಇವ್ರದ್ದೇನಿತ್ತು, ಮನೆಯಾಗಿ ನೀವು ಪ್ರಸಾದ ಮಾಡಿದರೆ ಮಿಕ್ಕ ಪ್ರಸಾದ ನಮಗೆ ಸಿಗ್ತಿತ್ತು. ಅಜ್ಜವ್ರಿಗಂತಾರೆ, ನೀವೇನ್ರಿ ನಿಮಗೆ ಬೇಕಾದಷ್ಟು ಮಂದಿ ಭಕ್ತರು ಹೊರಗೆ ಕರ್ಕೊಂಡು ಹೋದ್ರು, ಇಲ್ಲ ನಾನು ಹೊಸಲಿ ದಾಟಿದ್ರೆ ಹೊಸ ಐನರ್ ಇದ್ದಂಗ ಮತ್ತೆ ನೀಡ್ರಿ ಅಂತ. ಇಲ್ಲಿ ಏನು ಮಮಕಾರ ಇತ್ತು, ಚರಂತಪ್ಪಜ್ಜ ನನ್ನ ಗಂಡನ ಭಾವನೆ ಗುರುವ ಸಮ್ಮಗ ಸರ್ವಮಂಗಳ ಮುಗಿತ್ತು. ದೈಹಿಕ ಲೌಕಿಕ ಸಂಬಂಧಗಳು. ಆಗ ಅವರು ಊಟಕ್ಕೆ ತಟ್ಟೆ ಇಡ್ತಾರೆ, ತಟ್ಟೆ ಇಡೋದು ಬೇಡ, ದೊಡ್ಡ ಅದೇನು ಜರ್ಮನ್ ತಟ್ಟೆ ದೊಡ್ಡದು ತಂದಿಡ್ರಿ ಅಂತಿಟ್ಟು ಎಷ್ಟು ಮಾಡಿದ್ರು ಭಕ್ತಾದಿಗಳಿಗೆ ಮಾಡಿರ್ತಕ್ಕಂಥ ಹೋಳಿಗೆ ಉಕ್ಕಿ ಮಾದಲಿ ಎಲ್ಲ ಮುಗಿತು. ಇನ್ನೊಬ್ಬರ ಮನೆಯಾಗ 2 ಬಾಳೆಗೋನೆ ತಗೊಂಬರಿ ಅಂದ್ರಂತೆ. ಎಷ್ಟು ಉಂಡ್ರು ನನ್ನ ಮನಸ್ಸು ತಣಿವಲ್ತು. ಅಂದರೆ ಇವ್ರ ಭಾವನೆ ಇತ್ತು, ಇವರು ನಮಗೆ ಸಂಬಂಧಿಕರು ಅಂತ. ಮ್ಯಾಗಷ್ಟೇ ಸಂಬಂಧಲೇ, ಒಳಗೆ ಯಾವ ಸಂಬಂಧ ಇಲ್ಲ, ಅಜ್ಜಿಗೆ ನನಗೆ ಸಂಬಂಧ ಅಂತ. ಇಂಥ ಅನೇಕ ಲೀಲೆಗಳನ್ನು ಪರಮ ಪೂಜ್ಯರು, ನಾವು ಈಗ ಅದನ್ನು ಇತ್ತೀಚೆಗೆ ಈಗ ತಾನೇ ಪರಮ ಪೂಜ್ಯರು ಪರಿಚಯಿಸಿದರು. ಬಹುತೇಕ ಕನ್ನಡ ನಾಡು ನುಡಿ ಅಸ್ಮಿತೆಗೆ ಬಹುದೊಡ್ಡ ಕೊಡುಗೆ ಡಾಕ್ಟರ್ ರಾಜ್ಕುಮಾರ್ ಅವರು. ಅವ್ರನ್ನ ನಾವ್ಯಾರೋ ನೋಡದೇ ಇದ್ದರೂ ಕೂಡ ನಮ್ಮ ಚಿಕ್ಕಣ್ಣನ ನೋಡಿದ್ರೆ ಸಂಘದಿಂದಲ್ಲದೆ ಅಗ್ನಿ ಹುಟ್ಟದು, ಸಂಘ ದೋಷ. ಅವರ ಆದರ್ಶಗಳನ್ನೆಲ್ಲ ಮೈಗೂಡಿಸ್ಕೊಂಡು ಹೊಂಟ್ರೆ ಅನೇಕ ನಟ ನಟಿಯರು ನಮ್ಮ ಚಿಕ್ಕಣ್ಣವ್ರ ಕಾಲಿಗೆ ನಮಸ್ಕಾರ ಮಾಡ್ತಾರೆ ಅಂದರೆ ಅದು ರಾಜ್ಕುಮಾರ್ಗೆ ಸಲ್ಲಬೇಕಾದದ್ದು ಅಂತ. ಹಾಗಾಗಿ ಇವರ ಒಂದು ನೇತೃತ್ವದಲ್ಲಿ ನಂದೀಪುರದ ನಂದಾದೀಪ ಅಂತೇಳಿ ಬಹುತೇಕ ಇಲ್ಲಿವರೆಗೂ ಅಧ್ಯಾತ್ಮ ಚಿತ್ರ ಕ್ಷೇತ್ರದಲ್ಲಿ ಅಂಥ ಸಿನಿಮಾ ಬರಬಾರದು ಅಂಥದ್ದೊಂದು ಚಿತ್ರಕಥೆಯನ್ನು ಅವರು ಮಾಡಿದ್ದಾರೆ. ಭಾಳ ಜನ ಗಣ್ಯಮಾನ್ಯರನ್ನು ಅದರಲ್ಲಿ ಕಲಾವಿದರನ್ನು ತಗೊಂಡಿವಿ. ಇಲ್ಲಿನ ಭಕ್ತಾದಿಗಳಲ್ಲಿ ಯಾರ್ಯಾರು ಸೂಟ್ ಹಾಕ್ತಾರೆ ಒಂದು ಅಡಿಷನ್ ಮಾಡ್ತಾರೆ. ಪರಮ ಪೂಜ್ಯರ ಕೃಪೆಯಿಂದ ಅದು ಕೂಡ ಸಾಂಗವಾಗಿ ಆಗ್ತದೆ ಅಂತ ಹೇಳ್ತಾ, ಯಾಕಂದರೆ ಈ ಪುಸ್ತಕ ದಿವ್ಯ ಪ್ರಕಾಶ ಪರಮ ಪೂಜ್ಯರು ಆಶೀರ್ವಚನದಲ್ಲಿ ದಯಪಾಲಿಸಿರ್ತಕ್ಕಂಥದ್ದು. ಅದಾಗಲೇ ನಮ್ಮ ದೇವರು ಹೇಳಿದರು, ಮಹಾದೇವ ಶಾಸ್ತ್ರಿಗಳು ಪೂಜ್ಯರು, ಇಲ್ಲಿ ಯಾರು ಕುಂತಿರ್ತಿದ್ರು ಅವರ ಮನೋಭಿಷ್ಠೆ ಏನಿತ್ತು ಅದನ್ನು ವೇದಿಕೆ ಮೇಲೆ ನಿಂತು ಮಾತಾಡಿದ್ರೆ ನಾನೇನು ಅಂದ್ಕೊಂಡಿದ್ನೋ ನನ್ನ ಪ್ರಶ್ನೆಗೆ ಉತ್ತರ ನನಗೂ ಸಿಗ್ತಿತ್ತು, ಸಾವಿರಾರು ಜನರಿಗೆ ಸಿಗ್ತಿತ್ತು ಅಂತಕ್ಕಂಥದ್ದನ್ನು ದಿವ್ಯ ಪ್ರಕಾಶದಲ್ಲಿ ಅವರು ಬರೆದಿದ್ದಾರೆ, ಆ ಸಂಗ್ರಹ ಮಾಡಿದ್ದಾರೆ. ಸಾಧ್ಯ ಆದರೆ ಅದನ್ನೆಲ್ಲರೂ ಕೊಂಡು ಹೋಗ್ರಿ ಅಂತ ಹೇಳ್ತಾ ಅವಕಾಶಕ್ಕಾಗಿ ವಂದಿಸಿ ನನ್ನ ತೊದಲು ನುಡಿಯುವ ಪುಷ್ಪದ ಸೇವೆಯನ್ನು ಪರಮ ಪೂಜ್ಯರ ದಿವ್ಯ ಚರಣಗಳಿಗೆ ಅರ್ಪಿಸಿ ನನ್ನ ಮಾತಿಗೆ ವಿರಾಮಿಸುತ್ತೇನೆ. ಕ್ಷಮಿಸುತ್ತೇನೆ.